ಸಂಗನ ಬಸವ ಶಿವಯೋಗಿಗಳ ಚರಿತ್ರೆ ಅಂತ ಹೇಳಿದ್ರೆ ಅದು ಕನ್ನಡದ ನೆಲದ ಶಿಕ್ಷಣದ ಇತಿಹಾಸ, ಶಿಕ್ಷಣದ ಚರಿತ್ರೆ. ಇವತ್ತು ನಾವು ಯಾರಾದರೂ ಅಕ್ಷರ ಕಲಿತೀವಿ ಅಂತ ಹೇಳಿದ್ರೆ ಆ ಮಹಾಬ್ರಹ್ಮನ ಅವತಾರವಾಗಿರ್ತಕ್ಕಂಥ ಬಂಧನಾಳದ ಸಂಗನ ಬಸವ ಶಿವಯೋಗಿಗಳ ಘನಕೃಪೆಯೇ ಕಾರಣ. ಅಂಥ ಸಂಗನ ಬಸವ ಶಿವಯೋಗಿಗಳು ಬಬಲೇಶ್ವರದ ಶಾಂತವೀರ ಶಿವಾಚಾರ್ಯರ ರಂಭಾಪುರಿ ಶಾಖಾ ಮಠದ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯೆಯನ್ನು ಕಲಿತು ಯರನಾಳಕ್ಕೆ ಬಂದಿದ್ದಾರೆ. ಪಂಪಾಪತಿ ಶಿವಯೋಗಿಗಳು ಡೋಣಿ ನಾಡಿನ ಜಗದ್ಗುರು ಅಂತ ಮೆರೆದು ಕಾಲಜ್ಞಾನದ ಮಹಾದೇವ ಅಂತ ಮೆರೆದಿರ್ತಕ್ಕಂಥ ಪಂಪಾಪತಿ ಶಿವಯೋಗಿಗಳು ನನಗೆ ಈ ಕಂದ ಬೇಕು, ಇವನೇ ನನ್ನ ಉತ್ತರಾಧಿಕಾರಿ ಅಂತ ಆಯ್ಕೆ ಮಾಡ್ಕೊಂತಾರೆ. ಅದರಲ್ಲೂ ಮಠದಲ್ಲಿ ನಡೆದಿರ್ತಕ್ಕಂಥ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಕೇವಲ 12 ವರ್ಷ ಪ್ರಾಯದ ಸಂಗನ ಬಸವರು ತಮ್ಮ ಹೆಗಲಿಗೆ ಏರಿಸಿಕೊಂಡದ್ದನ್ನ ನೋಡಿ ಇಂಥ ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಚಾಕಚಕ್ಯತೆಯಿಂದ ಪಾದ ರಸದೋಪಾದಿಯಲ್ಲಿ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಇವ ಸಾಮಾನ್ಯನಲ್ಲ, ಈತ ಯುಗಪುರುಷ, ಕಾರಣಿಕ ಯುಗಪುರುಷನಾಗಿ ಈ ಜಗತ್ತಿಗೆ ಅವತರಿಸಿದ್ದಾನೆ. ಇವನಿಗೆ ಯರನಾಳ ಪೀಠವನ್ನು ಕಟ್ಟಬೇಕು ಅಂತ ಪಂಪಾಪತಿ ಶಿವಯೋಗಿಗಳು ಸಂಕಲ್ಪ ಮಾಡಿದರು. ಆವತ್ತು ಕಾರ್ತಿಕ ಮಾಸದ ದೀಪಾವಳಿ ಪಾಡ್ಯ. ಆ ಸಂದರ್ಭದಲ್ಲಿ ಯರನಾಳ ಪೀಠದ ಪಂಪಾಪತಿ ಶಿವಯೋಗಿಗಳು ಯಾವ ಬಬಲೇಶ್ವರ ಹಿರೇಮಠದ ಶಾಂತವೀರ ಶಿವಯೋಗಿಗಳು ನಾಡಿನ ಅನೇಕ ಹರಗುರು ಪಟ್ಟಾಧ್ಯಕ್ಷರು ವಿರಕ್ತ ಮಹಾಶಿವಯೋಗಿಗಳು ಸೇರಿದ್ದಾರೆ. ಅನೇಕ ಋತ್ವಿಜರು. ನಾವೆಲ್ಲ ಅದ್ಭುತ ಅನಿಸ್ತದೆ. ಇವತ್ತು ಗುರು ವಿರಕ್ತರು ಕಚ್ಚಾಡ್ತಾರೆ. ಈ ನಾಡಿನ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವಿರಕ್ತ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಯರನಾಳ ವಿರಕ್ತ ಮಠದ ಪಟ್ಟಾಧಿಕಾರದ ಬ್ರಹ್ಮೋಪದೇಶದ ಸಂದರ್ಭದಲ್ಲಿ, ಶಟಸ್ಥಲ ಬ್ರಹ್ಮೋಪದೇಶದ ಸಂದರ್ಭದಲ್ಲಿ ಪಟ್ಟಾಧ್ಯಕ್ಷರಿದ್ದಾರೆ, ವಿರಕ್ತರಿದ್ದಾರೆ, ಸಾಧುಗಳಿದ್ದಾರೆ, ಸಂತರಿದ್ದಾರೆ. ಕಾವಿ ಒಂದೇ ಅಂತ ತಿಳ್ಕೊಂಡು ಕಾವಿಯಲ್ಲಿ ಭೇದವನ್ನು ಮರೆತು ಎಲ್ಲರೂ ಇದ್ದಾರೆ. ಆ ಶುಭ ಸಂದರ್ಭದಲ್ಲಿ ಊರಿನ ಜನ, ಕೇವಲ ಯರನಾಳದ ಜನ ಅಷ್ಟೇ ಅಲ್ಲ, ಸುತ್ತಮುತ್ತಲ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಜನ ಮಠವನ್ನ ಸಾರಣಿಗೆ ಮಾಡಿದ್ದಾರೆ. ಇವತ್ತಿನ ಹಾಗೆ RCC ಮಠ ಅಲ್ಲ. ಆ ಮಠದ ಕೀರ್ತಿ ಅಂತಿಂಥದ್ದಲ್ಲ. ಪಂಪಾಪತಿ ಶಿವಯೋಗಿಗಳಿಗಿಂತಲೂ ಮುಂಚೆ ದಯಾನಂದ ಶಿವಯೋಗಿಗಳು ಮಠದಲ್ಲಿ ಕುಂತ್ಕೊಂಡು ಭಕ್ತರಿಗೆ ಶಿವಾನುಭವ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಯರನಾಳದ ಒಂದು ಮುದುಕಿ ಎದ್ದು ನಿಂತು ಕೇಳ್ತಾಳ, ಯಪ್ಪ ಎಲ್ಲರೂ ಶ್ರೀಶೈಲ ಮಲ್ಲಯ್ಯಗೆ ಹೊಂಟಾರ, ನಾವ್ ಯಾವಾಗ ಹೋಗುದು? ಯಪ್ಪ ಎಲ್ಲರೂ ಶ್ರೀಶೈಲ ಮಲ್ಲಯ್ಯಗೆ ಹೊಂಟಾರ, ನಾವ್ ಯಾವಾಗ ಹೋಗುದು ಅಂತ ಮುದುಕಿ ಕೇಳಿದ್ರು. ನೀ ಆಸೆ ಮಾಡಿ ಅಂದ ಮ್ಯಾಲ ಹೋಗುಣಲ್ಲ ಅಂತ ದಯಾನಂದ ಶಿವಯೋಗಿಗಳು ಅಂದ್ರು. ಯಾವಾಗಪ್ಪ ಅಂದ್ರು. ಆಗ ಈಗ ಅನ್ನೋದು ಬೇಡ, ಈ ಸದ್ಯ ಹೋಗೋಣ, ಎಲ್ರೂ ಕಣ್ಣು ಮುಚ್ಚ್ರಿ ಅಂದ್ರು. ಎಲ್ರೂ ಕಣ್ಣು ಮುಚ್ಚಿ ಶಿವ ಶಿವ ಅಂತ ಪರಮಾತ್ಮ ಮಲ್ಲಯ್ಯನ ಧ್ಯಾನ ಮಾಡ್ರಿ ಅಂದ್ರು.
ಮಠದೊಳಗೆ ಎಲ್ಲರೂ ಕುಂತ್ಕೊಂಡು ಅಪ್ಪಗಳ ಮಾತು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಮಹಿಮಾ ಪುರುಷರು ನುಡಿದಂತೆ ನಡೆದವರು ಅಂತ ತಿಳ್ಕೊಂಡು ಎಲ್ಲಾ ಭಕ್ತರು ಕಣ್ಣು ಮುಚ್ಚಿ ಶಿವಧ್ಯಾನದಲ್ಲಿ ಕುಳಿತರು. 3 ನಿಮಿಷದಲ್ಲಿ ಕಣ್ಣು ಬಿಡ್ರಿ ಅಂದ್ರು. ಪಾತಾಳ ಗಂಗಿ ದಡದ ಮೇಲೆ ಎಲ್ಲರೂ ಇದ್ರು. ಯಪ್ಪ, ಇದ ಹಿಂದೆ ಯರ್ನಾಳದಾಗಿದ್ದೀವಿ, ಮಠದಾಗಿದ್ದೀವಿ, ಈಗ ಇಲ್ಲಿ ಬಂದೇವಲ್ಲ ಅಂದ್ರು. ಮತ್ತೆ ನೀ ಕೇಳಿದವ, ನೀನ್ ಕರ್ಕೊಂಡು ಬರ್ಬೇಕಲ್ಲ, ಕರ್ಕೊಂಡು ಬಂದ್ಯಾ ಅಂದ್ರು. ಶ್ರೀಶೈಲ ಮಲ್ಲಯ್ಯಗ ಅಭಿಷೇಕ ಮಾಡಿಸಿದ್ರು, ಎಲ್ಲ ಜಾತ್ರೆ ಮಾಡಿದ್ರು. ಪ್ರಸಾದಕ್ಕೆ ಕುಂತ್ರು. ಯಾರೋ ಭಕ್ತರು ಒಬ್ಬಕ್ಕೆ ಬಿಸಿ 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 ಕಡುಬು ಮಾಡಿಕೊಂಡು ಬಂದು, ಯಪ್ಪ ನಮ್ಮ ಊರವ್ರು ನೀವು, ಯಪ್ಪ ಬಾಗೇವಾಡಿ ಹತ್ರ ಯರ್ನಾಳದವ್ರು ಬಂದಿರಿ, ನಾನಿಲ್ಲಿ ಜಂಗಮರ ಉಣಿಸ್ಬೇಕಂತ ಬಂದಿದ್ದೆ, ನೀವು ಬಂದಿರಿ, ನಿಮ್ಮ ಭಕ್ತರು ಜಂಗಮರಿದ್ದಂಗ ನಿಮಗೆ ಉಣಿಸ್ತೀನಿ ಅಂತ ದೊಡ್ಡ ಬುಟ್ಟಿಲೆ ಒಂದು ಬುಟ್ಟಿ ಕಡುಬು ಮಾಡ್ಕೊಂಡು ಬಂದ್ರು ಹೆಣ್ಮಗಳು. ನೀನು ಬಾಗೇವಾಡಿ ಅಕ್ಕಿವಲ್ಲ, ಯರ್ನಾಳದ ಅಕ್ಕಿವಲ್ಲ, ಮನಗೂಳ ಅಕ್ಕಿಯಲ್ಲ, ನೀ ಬೋರವು ಹೌದಲ್ಲ ಅಂತ ಕೇಳಿದ್ರು ಅವರು. ದಯಾನಂದ ಶಿವಯೋಗಿಗಳು ಕೇಳಿದ್ರು, ನೀನು ಸಾಕ್ಷಾತ್ ಭ್ರಮರಾಂಬ ತಾಯಿ ಬಂದಿ ಉಳಿಸು ಅಂತ ಹೇಳಿದ್ರು. ಇಪ್ಪ ಕಡುಬು ತಂದಿದೆ, ತುಪ್ಪ ತಂದಿಲ್ಲ ಅಂದ್ರು. ಏ ತಂಗಿ ಕಣ್ಣು ಮುಚ್ಚಬ ಅಂದ್ರ ಅಕ್ಕಿಗೆ. ಯರ್ನಾಳದೊಬ್ಬಕ್ಕೆ ಹೆಣ್ಮಗಳಿಗೆ ಮನ್ಯಾಗ ಹೈನಾ ಕಟ್ಟದಕ್ಕಿಗೆ ಕಣ್ಣು ಮುಚ್ಚು ಅಂದ್ರು. ಯರ್ನಾಳಕ್ಕೆ ಹೋಗಿ ನಿನ್ನ ಮನೆಯನ್ನು ತುಪ್ಪ ತೊಂಬ ಅಂದ್ರು. ಕಣ್ಣು ಮುಚ್ಚಿಕೊಂಡು ಶಿವನ ಧ್ಯಾನದೊಳಗೆ ಕುಂತರು. 2-5 ನಿಮಿಷದೊಳಗೆ ಹೆಣ್ಮಗಳು 2 ನಿಮಿಷದಾಗ ಯರ್ನಾಳಕ್ಕೆ ಹೋದ್ರು, ತುಪ್ಪ ತಗೊಂಡ್ಲು, ಮತ್ತೆ ಧ್ಯಾನ ಮಾಡಿದಳು. ಮತ್ತೆ ಎಲ್ಲಿದ್ರು ಅಂದ್ರ ಆ ಭ್ರಮರಾಂಬ ಶ್ರೀಶೈಲ ಮಹಾಶಿವಯೋಗಿಯ ಸಾನ್ನಿಧ್ಯದಲ್ಲಿ ದಯಾನಂದ ಶಿವಯೋಗಿಗಳ ಎದುರಿಗೆ ಕಡುಬಿಗೆ ತುಪ್ಪ ನೀಡಾಕತ್ತಿದ್ರು. ಅಂತಿಂಥ ಮಠ ಅಲ್ಲ, ಏನೆಲ್ಲ ಸಾಧನೆಯನ್ನು ಮಾಡಿ ತೋರಿಸಿರ್ತಕ್ಕಂಥ ಅಂಥ ಮಠಕ್ಕೆ ಪಟ್ಟಾಧ್ಯಕ್ಷರಾಗಿ ವಿರಕ್ತ ಶಿವಯೋಗಿಗಳಾಗಿ ಸಂಗನ ಬಸವ ಶಿವಯೋಗಿಗಳ ಪಟ್ಟಾಧಿಕಾರವಾಗಬೇಕು. ಎಲ್ಲ ಉಗುಮನಾಳದ ಜನ, ಉಕ್ಕಲಿ ಜನ, ಹೊನ್ನೊಟಗಿ ಜನ, ಇಡೀ ನಾಡಿನ ಜನ ಡೋಣಿ ನಾಡೆಲ್ಲ ಬಂದು ಎಲ್ಲಿ ಸೇರಿತ್ತು ಅಂದ್ರ ಅವತ್ತಿನ ಯರ್ನಾಳದೊಳಗೆ ಸೇರಿತ್ತು. ಸದ್ಗುರುಗಳ ಪಟ್ಟಾಧಿಕಾರ ಆತು, ನಿರಂಜನ ಪಟ್ಟಾಧಿಕಾರ. ಹೆಸರನ್ನ ಇಟ್ಟರು ಸಂಗೂಗ. ಸಂಗನ ಬಸವನಿಗೆ, ಬಾಲ ಸಂಗನ ಬಸವನಿಗೆ ಹೊಸನಾಮಕರಣ. ನೋಡಿ, ಆಲೋಚನೆ ಮಾಡ್ರಿ. 1 ನಿಮಿಷ ಗಂಭೀರವಾಗಿ ಈ ಚಿಂತನೆಯನ್ನು ನೀವು ಕೇಳಲೇಬೇಕು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಚಲೋ ದ್ರಾಕ್ಷಿ ಬೆಳಿಲಿ, ಕಬ್ಬು ಬೆಳಿಲಿ, ಚಂದ ನಮ್ಮ ಹೆಂಡತಿ ಮಾಡ್ಕೊಳ್ಳಿ, ಮಕ್ಕಳು ಮ್ಯಾಲ 9 ಮಕ್ಕಳಾಗ್ಲಿ ಅಂತ ಹರಕಿ ಕೊಡ್ತೀವಿ. ಒಬ್ಬ ಜಂಗಮ ಮೂರ್ತಿಗಳು ತಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗನಿಗೆ ಆಡಿಸುವಾಗಂತಾರೆ, ನೀ ಅಥಣಿ ಶಿವಯೋಗಿಯ, ನೀನು ಗಚ್ಚಿನ ಮಠದ ಶಿವಯೋಗಿಯಾಗು, ಮೃತ್ಯುಂಜಯನಾಗು, ಯಾವ ರಂಭಾಪುರಿ ಪೀಠದ ವೀರಗಂಗಾಧರ ಶಿವಾಚಾರ್ಯನಾಗು, ಬಬಲೇಶ್ವರದ ಶಾಂತವೀರನಾಗು. ಸಾಮಾನ್ಯದ ಕೆಲಸ. ತಮ್ಮ ಮಗನಿಗೆ ಹೊತ್ತು ಹೆತ್ತು ಜೋಪಾನ ಮಾಡಿರ್ತಕ್ಕಂಥ ಮಗನನ್ನ ಒಂದು ಮಠಕ್ಕೆ ಪಟ್ಟದೇವರಾಗಿ ವಿರಕ್ತನಾಗಿ ನೀಡುವಾಗ ದಾನವಾಗಿ ಗುರುವಿನ ಜೋಳಿಗೆಲ್ಲ ಸಮಾಜದ ಜೋಳಿಗೆಗೆ ಮಗನ ನೀಡಬೇಕು. ನೀಡೋ ಪೂರ್ವದಲ್ಲಿ ಸ್ವಾಮಿ ಆಗ್ಬೇಕಾಗಿರ್ತಕ್ಕಂಥ ಒಟ್ಟು ತನ್ನ ತಂದೆ ತಾಯಿಗಳ ಪಾದವನ್ನು ತೊಳೆದು ತಂದೆ ತಾಯಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ಇನ್ನು ನಿನ್ನ ಋಣ ಮುಗೀತಂತ ಹೇಳಿ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆಯಾರಿ, ಬಟ್ಟಿ ಆಯಾರಿ ಕೊಟ್ಟು ತನ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ದುಡ್ಡು ಕೊಟ್ಟು, ಇನ್ನು ಮೇಲೆ ನಮ್ಮದು ನಿಮ್ದು ಋಣ ಮುಗೀತಂತ ಪಾದಕ್ಕೆ ಎರಗ್ತಾನೆ. ಪಾದಕ್ಕೆ ಬಿದ್ದು ಮ್ಯಾಲೆ ಎದ್ದಾಗ ಪಟ್ಟ ಮಾಡ್ತಾ ಇರ್ತಕ್ಕಂಥ ಗುರುಗಳು ಬಂದಂತಾರ, ಇನ್ನ ನಿನ್ನ ಬಲ್ಲಿ ಹೊಲಸು ಉಳಿದೈತಿ, ನಿನ್ನ ಬಲ್ಲಿ ಇನ್ನ
ಉಕ್ಕುಮನಾಳದ ಹಿರೇಮಠದ ಮಗ, ಕೊಣ್ಣೂರಿನ ಹಿರೇಮಠದ ಮಗ ಅನ್ನುವಂತ ಕಿಲುವ ನಿನ್ನ ಬಲ್ಲಿ ಉಳಿದದ, ಆ ಕಿಲುವನ್ನ ನಾ ತೆಗಿತೀನಿ ಅಂತಾನ. ಗುರುನಾಥ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಂತ ನಿನ್ನ ಪಾದಕ್ಕೆ ಬಿದ್ದೇನೆ, ನೀ ಏನು ಮಾಡ್ತಿ ಮಾಡಿ. ಹೇ ಭಕ್ತರೇ, ಕತ್ರಿ ತೊಂಬರ್ರಿಲ್ಲಿ. ಕತ್ರಿ ತಂದು ತಾಯಿ ಕೈಯಾಗ ಕೊಡ್ತಾನೆ. ತಾಯಿ ಕೈಯಾಗ ಕೊಟ್ಟು ತಂದೆಗೆ ಕೇಳ್ತಾನ, ಈ ಊರಿನ ಹಿರೇಮಠದ ಸ್ವಾಮಿ ಹೌದಲ್ಲ? ಹೌದಿಪ್ಪ, ನಾ ಈ ಊರಿನ ಹಿರೇಮಠದ ಸ್ವಾಮಿ. ನಾನು ಕೇಳಿದ ಪ್ರಶ್ನೆಗೆ ಇವ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀ ಇಲ್ಲ ನೀನು? ಯಪ್ಪ, ತಾವು ಶಿವಯೋಗಿಗಳು, ಏನ್ ಕೇಳ್ತೀರಿ ಕೇಳ್ರಿ, ಉತ್ತರ ಕೊಡ್ತೇವೆ. ಒಬ್ಬ ಹಿಂದುವಿನ ಉಳಿದಾರವನ್ನ ಯಾವಾಗ ಹರಿತಾರ? ಒಬ್ಬ ಹಿಂದೂ ಮನುಷ್ಯನ ಉಳಿದಾರವನ್ನ ಯಾವಾಗ ಹರಿತಾರೆ ಅಂತ ಕೇಳ್ತಾರೆ. ಮೈಕ್ ಸೌಂಡ್ ಇಲ್ಲ. ಯಾವಾಗ ಹರಿತಾರೆ ಅಂತ ಕೇಳಿದಾಗ ಊರಿನ ಸ್ವಾಮಿ ಹೇಳ್ತಾನೆ, ಮಗನನ್ನ ಪಟ್ಟಕ್ಕೆ ಕೊಡ್ತಕ್ಕಂತ ಸ್ವಾಮಿ ಹೇಳ್ತಾನೆ, ಯಪ್ಪ ಸತ್ತಾಗ ಹರಿತಾರ. ಸತ್ತವನ ಕುಣ್ಯಾಗ ಇಡಾಗ ಹರಿತಾರ. ಮತ್ತೆ ಸತ್ತ ಮ್ಯಾಲೆ ಕುಣ್ಯಾಗ ಇಟ್ಟ ಮ್ಯಾಲೆ ಮಣ್ಣು ಮುಚ್ಚಿದ ಮ್ಯಾಲೆ ಅವನ ಮತ್ತು ಮನೆತನದ ಸಂಬಂಧ ಉಳಿತದ ಹೆಂಗ? ಎಲ್ಲಿ ಉಳಿತದೆಪ್ಪ? ಜೀವನ ಹೋಗಿರ್ತದ. ಹಂಗಂದ್ರ ಇವತ್ತ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಈ ಮಗ ಇವತ್ತು ನಿಮ್ಮ ಪಾಲಿಗೆ ಸತ್ತ. ಇವನು ಉಳಿದಾರವನ್ನ ತಾಯಿ ಆಗಿರ್ತಕ್ಕಂಥ ಐತಂಗಿ, ತಾಯಿ ಆಗಿರ್ತಕ್ಕಂಥ ನೀನೇ ಕತ್ತರಿಸ್ಬೇಕು, ಮತ್ತಾರು ಇಲ್ಲ. ಸ್ವತಃ ಹಡ್ದಿರ್ತಕ್ಕಂಥ ತಾಯಿ ಕೈಯೊಳಗ ಕತ್ತರಿ ಕೊಟ್ಟು ತಂದೆ ಕೈಯಿಂದ ಉಳಿದಾರ ಹಿಂಗೆ ಹಿಡಿಸ್ತಾರೆ. ಉಳಿದಾರ ಹಿಡಿಸಿ, ಯಪ್ಪ ನಮ್ಮ ಪಾಲಿಗೆ ನೀ ಸತ್ತಿ, ಇವತ್ತಿಗೆ ನಿಮ್ಮ ಋಣ ಮುಗೀತು ಅಂತ ಉಳಿದಾರ ಹರಿದು ಅಡ್ರಾಸಿ ತಾಯಿ ಕೈಯಾಗ ತಗೋತಾಳ. ಯಾಕ? ಇದನ್ನ ಇಟ್ಕೊಂಡು ಮಗನ ನೆನೆಸ್ಬೇಕಂತ ಮಾಡಿ ಏನ ತಾ ಇದು ನಮ್ಮ ವಸ್ತು ಅಂತ ಯಾವ ಗುರು ಉಳಿದಾರ ಕತ್ತರಿಸಾಕ್ ಕೊಟ್ಟಿದ್ನಲ್ಲ, ಆ ಉಳಿದಾರಟ್ಟ ಅಲ್ಲ, ಕೈಯಾಗ ಹಿಡಿದ ಕತ್ರಿಯೊಳಗ ನಿನ್ನ ಕೈಗೆರಿ ನೋಡಿರ್ತಾವ್, ಅದನ್ನು ಬೇಡ ತಾಯಿಲ್ಲ ಅಂತ ಹೇಳಿ ಆ ಸ್ವಾಮಿಗಳು ಕಸ್ಕೊಂಡು ಹೇಳ್ತಾರ, ನಿಮ್ಮ ಮಗ ಇವತ್ತು ನಿಮ್ಮ ಪಾಲಿಗೆ ಸತ್ತ, ಇವ ನಿಮ್ಮ ಮಗ ಅಲ್ಲ, ಸಮಾಜದ ಮಗ, ಸಮಾಜದ ಕೈಯೊಳಗೆ ಕೊಡ್ತೀವಿ ಅಂತ ಸದ್ಭಕ್ತರು ಕರೀತಾರೆ. ಕರೆದು ಅವ್ರನ್ನ ಹಿಂದೆ ನಿಂದಿರಿಸ್ತಾರ. ಇವರು ಸ್ವಾಮಿ ಮುಖ ಈ ಕಡೆ ಹೊಳ್ಳಿಸ್ತಾರ, ಎದುರಿಗೆ ಕಾಣ್ತಾರಲ್ಲ, ಇವ್ರು ಯಾರು? ನಮ್ಮವ್ವ ನಮ್ಮಪ್ಪ ಅಂತ ಹೇಳ್ಬೇಕು. ಇನ್ನು ಮೇಲೆ ನೀನು ಹೊಟ್ಟಿಗೆ ಹಾಕೋರು ಯಾರು? ಇವ್ರ. ನಾ ದುಡುಗು ನನ್ನ ಹೊಟ್ಟಿ ತುಂಬ್ಕೊಂತೀನಿ ಅಂತಲ್ಲ, ಏ ತಂಗಿ, ನಾ ದುಡುಗು ನಾ ಹೊಟ್ಟಿ ತುಂಬ್ಕೊಂತೀನಿ ಅಂತಲ್ಲ, ನನ್ನ ಹೊಟ್ಟಿಗೆ ಹಾಕೋರು ಇವರು. ನಿನಗ ಕಪ್ಪನಿ ಹರಿದ್ರು ತರೋರು ಯಾರು? ಇವರೇಪ್ಪ. ತಂದೆ ತಾಯಿ ಬಿಟ್ಟು ಇನ್ಯಾರು ತರ್ತಾರೆ? ನಿನಗೆ ನೀರಡಿಕೆ ಆದ್ರೆ ನೀರು ಕೊಡೋರು ಯಾರು? ಇವರ. ನಿನಗೆ ಏನಾದ್ರೂ ತೊಂದರೆ ಆದ್ರ, ಜಡ್ಡಾದ್ರ ನಿನ್ನ ದವಾಖಾನೆಗೆ ತೋರಿಸೋರು ಯಾರು? ಇವರೇ. ಹಾಗಾದ್ರ ಅವ್ರಿಗೆ ಹೇಳು, ನಾನು ಇಂಥವ್ರ ಮಗ ಅಲ್ಲ, ಇನ್ನು ಮ್ಯಾಲೆ ನಿಮ್ಮ ಮಗ ಅಂತ ಹೇಳು ಅಂತ ಹೇಳಿದಾಗ ಬಾಲ ಸಂಗನ ಬಸವ ಕೈ ಮುಗಿದು ಹೇಳ್ತಾನೆ, ಎಂತಹ ಪ್ರಬುದ್ಧ, ಎಂತಹ ಪ್ರಬುದ್ಧ. ನಾನು ಜನ್ಮ ತಾಳಿದ್ದೆ ಮಸೂತಿಯ ಜಗದೀಶ್ವರ ಹಿರೇಮಠಕ್ಕಾಗಿ ಜನ್ಮ ತಾಳಿ ಬಂದಿಲ್ಲ ತಾಯಿ. ಯರನಾಳದ ಸಮಸ್ತ ತಂದೆ ತಾಯಿಗಳ ಸೇವಾ ಮಾಡಲಿಕ್ಕೆ ಈ ಮಠದ ಸೇವಕನಾಗಿ ನಾನು ಈ ಭೂಮಿಗೆ ಬಂದಿದ್ದೇನೆ. ನಿಮ್ಮ ಮಗ ನಾನು ಅಂತ ಹೇಳಿ ಬಾಲ ಸಂಗನ ಬಸವ ಕೈ ಮುಗಿದು ಹೇಳ್ತಾನೆ. ಹಿಂದೆ ನಿಂತಿರ್ತಕ್ಕಂತ ತಂದೆ ತಾಯಿ ಪರ್ವತಯ್ಯ ಗೌರಮ್ಮ ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾರೆ, ದುಃಖ ಮಾಡಿ ಹೇಳ್ತಿರ್ತಾರೆ. ಯರನಾಳದ ಜನ, ಮಸೂತಿ ಜನ ಅಳುವಂತ ಕಣ್ಣೀರಿನ ಕೋಡಿ ಹೊಳೆಯಾಗಿ ಹರಿತದೆ, ಹೊಳೆಯಾಗಿ ಹರಿತದೆ. ಯರನಾಳದ ಒಂದು ಮುದುಕಿ ಕೇಳ್ತಾಳೆ, ಇಪ್ಪ ನಮ್ಮೆಲ್ಲರ ಕಣ್ಣಿನಲ್ಲಿ ನೀರು ಬರ್ತಾವು, ಸಂಗ ನಿನ್ನ ಕಣ್ಣಿನಲ್ಲಿ ನೀರು ಬರುತ್ತಿರಲ್ಲ ಅಂದಾಗ ಜಗತ್ತಿನ ಕಣ್ಣೀರನ್ನು ಒರೆಸಲಿಕ್ಕೆ ನಾನು ಸ್ವಾಮಿ ಆಗ್ಬೇಕು, ನಾನತ್ರ ನಿಮ್ಮ ಗತಿ ಹಾಗೆ. ಅದಕ್ಕ
ನಾನು ನಿಮ್ಮ ಸೇವಕ ಅಂತ ಹೇಳಿ ಎಲ್ಲರ ಕಣ್ಣೀರನ್ನು ಬರೆಸಿ ಪಟ್ಟಾಧಿಕಾರಕ್ಕೆ ಸಿದ್ಧವಾಗ್ತಾನೆ ಸಂಗನ ಬಸವ. ಸದ್ಗುರುನಾಥರ ಪಟ್ಟಾಧಿಕಾರ ಮಾಡ್ತಾರೆ. 1912 ದೀಪಾವಳಿಯ ಕಾರ್ತಿಕ ಮಾಸದ ಪಾಡ್ಯದ ಶುಭ ಸಂದರ್ಭದಲ್ಲಿ ಪಟ್ಟಾಧಿಕಾರವನ್ನು ಮಾಡಿ ಪೀಠದ ಮ್ಯಾಲ ಸದ್ಗುರುವನ್ನು ಕೂಡಿಸಿ ಪೀಠದಿಂದ ಕೆಳಗಿಳಿದಿರ್ತಕ್ಕಂಥ ಪಂಪಾಪತಿ ಶಿವಯೋಗಿಗಳು ಪೀಠದ ಮ್ಯಾಲ ಕುಂತಿರ್ತಕ್ಕಂಥ ಬಾಲ ಸಂಗನ ಬಸವನ ಪಾದೋದಕವನ್ನು ತೆಗೆದುಕೊಳ್ಬೇಕು. ನೋಡ್ರಿ ಎಂಥ ಧರ್ಮ ನಮ್ದು. ತಾನು ತನ್ನೆಲ್ಲ ಅಧಿಕಾರವನ್ನು ಬಿಟ್ಟು ಕೊಡುವಂತ ಸಂಕೇತ ಅಲ್ಲ ಅದು. ಅಧಿಕಾರ ಮಾಡಿದ್ರು ನಾ ಇನ್ನ ಗುರು ಅಂತ ತಿಳ್ಕೊಂಡು ಅವನಿಗೆ ಯಾವುದೋ ಅಧಿಕಾರ ಕೊಡ್ಲಿಲ್ಲ ಅಂದ್ರ ಮುಂದ ಅವ ಬದುಕಬೇಕು ಹೆಂಗ? ಅದಕ್ಕ ಯಾವ ಮರಿದೇವರಾಗಿರ್ತಕ್ಕಂಥ ಆ ಸಂಗನ ಬಸವ ಶಿವಯೋಗಿಗಳನ್ನ ಆ ಶೂನ್ಯ ಪೀಠದ ಮೇಲೆ ಕೂಡಿಸಿ ನೆರೆದಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಜಗದ್ಗುರುಗಳು ಅನ್ಕೊಂಡವರು ಅವನ ಪಕ್ಕದಲ್ಲಿ ಕೂಡಬೇಕು. ಇದು ವಿರಕ್ತ ಮಠದ ಶತಸ್ಥಲ ಬ್ರಹ್ಮೋಪದೇಶದ ಪರಂಪರೆ, ಇದು ಪದ್ಧತಿ. ಇದು ಅವರಿಗೆ ಕಂಬಳಿ ಕೊಡ್ತಾರೆ, ಜೋಳಿಗೆ ಕೊಡ್ತಾರೆ, ಭಸ್ಮ ಕೊಡ್ತಾರೆ. ನಿನಗೆ ಏನಪ್ಪಾ ಅಂತ ಹೇಳಿದ್ರೆ ನಿನ್ನ ಆಸ್ತಿ ಅಂತಕ್ಕಂಥದ್ದೇ ಇದೆ. ನಿನ್ನ ಹೆಸರಿನಿಂದ ಅಕೌಂಟ್ ಇರಬಾರ್ದು, ನಿನ್ನ ಹೆಸರಿನ ಮೇಲೆ ಆಸ್ತಿ ಇರಬಾರ್ದು. ಮಠದ ಆಸ್ತಿ ಭಕ್ತರ ಆಸ್ತಿ. ನೀನು ಯಾವುದೇ ವ್ಯವಹಾರ ಮಾಡುವಂಗಿಲ್ಲ, ಭಕ್ತರ ವ್ಯವಹಾರವೇ ನಿನ್ನ ವ್ಯವಹಾರ. ಬಹುಶಃ ಈ ನಾಡಿನೊಳಗ ನಿಜ ನಿರಂಜನ ಯೋಗಿಯಾಗಿ ನಡೆದಿರ್ತಕ್ಕಂಥವನ್ನ ಬಹಳ ಜನ ನೀವೆಲ್ಲ ನೋಡಿದ್ದೀರಿ. 1000ಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ, ಅವನೇ ನಮ್ಮಪ್ಪ ಬಯಲ ಬ್ರಹ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು. ಸಿದ್ದೇಶ್ವರ ಮಹಾಸ್ವಾಮಿಗಳು ಏನಿತ್ತು ಪುಣ್ಯಾತ್ಮನಿಗೆ? ಕಿಸೆ ಇರಲಿಲ್ಲ, ಆಶೆ ಇರಲಿಲ್ಲ. ಎಂತ ನಿರಹಂಕಾರದ ಭಾವ ಅಂತ ಹೇಳಿದ್ರೆ, ಈ ದೇಹ ಅಳದ ಮ್ಯಾಲೆ ಇದ್ರ ಗುರ್ತಿರಬಾರ್ದು. ಮತ್ತಿಲ್ಲೆಲ್ಲರ ಮುಚ್ಚಿ ಬಿಟ್ರೆ ಇಲ್ಲಿ ಅದಾನ ಸಿದ್ಧ ಅಂತ ಬಂದಾರ, ಇದ್ರ ಗುರ್ತೇ ಇರಬಾರ್ದು ಅಂತ ಹೇಳಿ ವಿಲ್ ಬರೆದಿಟ್ರು. ನಾನು ಹೋದ್ಮೇಲೆ ನನ್ನ ಭಸ್ಮವನ್ನ ನದಿಗಳಲ್ಲಿ ಚೆಲ್ರಿ, ವನಗಳಲ್ಲಿ ಚೆಲ್ರಿ. ಇದಕ್ಕೆ ಯಾರು ಮೂರ್ತಿ ಮಾಡಬೇಡ್ರಿ, ಗದ್ದಿಗೆ ಮಾಡಬೇಡ್ರಿ. ಇದು ಬಯಲಿನಲ್ಲಿ ಬಯಲಾಗಿ ಹೋಗ್ಲಿ ಅಂತ ಹೇಳಿದ್ನಲ್ಲ ಆ ಪುಣ್ಯಾತ್ಮ